ಸಾವಿನಲ್ಲೂ ಸಾರ್ಥಕತೆಯನ್ನು ಮೆರೆದಿದ್ದಾರೆ ದಾಸಣ್ಣ ಅನ್ನೋರು. ಬೈಕ್ ಆಕ್ಸಿಡೆಂಟ್ನಲ್ಲಿ ತೀವ್ರವಾಗಿ ಗಾಯಗೊಂಡಿದ್ರು, ಪೆಟ್ಟಾಗಿತ್ತು, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಈ ಸಂದರ್ಭದಲ್ಲಿ ಅವರ ಮನೆಯವರು ಅಂಗಾಂಗ ದಾನಕ್ಕೆ ಮುಂದಾಗಿದ್ದಾರೆ. ಆಕ್ಸಿಡೆಂಟ್ನಲ್ಲಿ ಗಾಯಗೊಂಡಿದ್ದ ವ್ಯಕ್ತಿಯ ಅಂಗಾಂಗ ದಾನ ಆಗಿದೆ. 35 ವರ್ಷದ ದಾಸಣ್ಣ ಅಂಗಾಂಗ ದಾನಕ್ಕೆ ಮುಂದಾಗಿದ್ದಾರೆ ಅವರ ಕುಟುಂಬಸ್ಥರು. ಜುಲೈ 9ನೇ ತಾರೀಕು ಬೈಕ್ ಆಕ್ಸಿಡೆಂಟ್ನಲ್ಲಿ ದಾಸಣ್ಣ ಅವರಿಗೆ ಗಾಯವಾಗಿರುತ್ತೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಬಳಿ ಈ ಆಕ್ಸಿಡೆಂಟ್ ಆಗಿರುತ್ತೆ. ಬೈಕ್ ಆಕ್ಸಿಡೆಂಟ್ನಲ್ಲಿ ದಾಸಣ್ಣ ತಲೆಗೆ ಗಂಭೀರವಾದಂತಹ ಗಾಯವಾಗಿರುತ್ತೆ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ಕುಟುಂಬಸ್ಥರು ದಾಖಲಿಸಿರ್ತಾರೆ. ಚಿಕಿತ್ಸೆಯನ್ನು ಕೊಡಿಸ್ತಾ ಇರ್ತಾರೆ. ಡಾಕ್ಟರ್ ಹೇಳ್ತಾರೆ ಬದುಕುಳಿಯುವ ಸಾಧ್ಯತೆ ಪಾಸಿಬಿಲಿಟೀಸ್ ತುಂಬ ಕಡಿಮೆ ಇದೆ ಅಂಥೇಳಿ. ಈ ಕ್ಷಣಕ್ಕೆ ಅವರ ಕುಟುಂಬದವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ದಾಸಣ್ಣ ಅವರ ಅಂಗಾಂಗ ದಾನಕ್ಕೆ ನಿರ್ಧಾರವನ್ನು ಮಾಡಿರುವಂಥದ್ದು. ಈ ಮೂಲಕ ಹಲವರಿಗೆ ಮಾದರಿಯಾಗಿದ್ದಾರೆ. ಸತ್ತ ಮೇಲೂ ಕೂಡ ದಾಸಣ್ಣನವರನ್ನು ನೋಡಬೇಕು ಅಂದರೆ ಅವರ ಅಂಗಾಂಗಗಳನ್ನು ದಾನ ಮಾಡಬೇಕು ಅಂಥೇಳಿ ಅವರ ಕುಟುಂಬಸ್ಥರು ಈಗ ನಿರ್ಧಾರವನ್ನು ಮಾಡಿರುವಂಥದ್ದು.